ಗೋಪಿ ಗೋಪಿ ಗೋಪಿ, ಊರವರೆಲ್ಲ ಎದ್ದು ಹಬ್ಬ ಮಾಡ್ತಾವ್ರೆ, ಇನ್ನೂ ನಿನ್ ಬೆಳಕು ಹರಿಲಿಲ್ವಾ ಗೋಪಿ? ಏಟತ್ತ ಮಲ್ಗೋದೆ ನನ್ ಕಂದ, ಹೇಳು ಮೇಕೆ. ಅಯ್ಯ, ಇವನ್ ನೆಗದ್ ಬಿದ್ದ ನೆಲ್ಲಿಕಾಯಿ ಆಗ ಈಟ್ ಬೆಳಗ್ಗೆನೆ ಎದ್ದು ಎಲ್ಲ ಹಾಳಾಗೋದ? ಯಾಕೆ? ಅಯ್ಯೋ ಹುಚ್ಚು ಮುಂಡದ. ಇವತ್ತು ಗೋಕುಲಾಷ್ಟಮಿ, ಕೃಷ್ಣ ಮತ್ರಲ್ಲಿ ಆಟ ಆಡಿದ್ರೆ ನೀನ್ ಕೆಸರಲ್ಲಿ ಆಟ ಆಡ್ ಬಂದಿದ್ಯಲ್ಲೋ. ಅವನಿಗಿಂತ ನಾನು ಎಷ್ಟೋ ವಾಸಿ, ಬರೇ ಕೆಸರಲ್ಲಿ ಆಟ ಆಡ್ಬಿಟ್ಟು ಬಂದಿದ್ದೀನಿ. ಕೃಷ್ಣ ಮಣ್ಣನ್ನೇ ತಿನ್ಸಿದ್ದ. ಚೇಷ್ಟೆ ಸಾಕು, ಬೇಗ ಸ್ನಾನ ಮಾಡೋ, ಪೂಜೆ ಮಾಡಿ ಅಂತೆ. ನಿನ್ಗಿಷ್ಟವಾದ ತಿಂಡಿ, ಕಜ್ಜಾಯ, ಬೆಣ್ಣೆ ಎಲ್ಲ ಇಟ್ಟಿದ್ದೀನಿ, ಬಾ. ನನ್ ಮುದ್ದು ಅಮ್ಮ. ಮುಟ್ಬೇಡ ಕಣೋ, ಮುಟ್ಬಿಡ್ತೀನಿ. ಸ್ನಾನ ಮಾಡಿದೀನಿ, ಪೂಜೆ ಮಾಡ್ಬೇಕು. ಇದ್ ಕಡೆ ಇರಲ್ಲ, ಬಿದ್ ಕಡೆ ಹಾಕಲ್ಲ. ಏನ್ ಹುಡುಗನ ನನ್ ಬಂಗಾರ. ಶಾಂತವ್ವ, ಕಮಲಮ್ಮ, ಅಕ್ಷತೆ ಹಾಕಿ ನಮ್ ಗೋಪಿಗೆ ಆಶೀರ್ವಾದ ಮಾಡಿ. ಇವತ್ತೇ ಇವನ್ ಹುಟ್ಟಿದ್ದಬ್ಬ. ಇವನ್ ಹುಟ್ಟಿದ್ದಕ್ಕೆ ಗೋಕುಲಾಷ್ಟಮಿ ಬಂದಿದ್ರವ. ಅದಕ್ಕೆ ಅಲ್ವಾ ನಮ್ಮಮ್ಮ ನಂಗೆ ಗೋಪಿಕೃಷ್ಣ ಅಂತ ಹೆಸರಿಟ್ಟಿದ್ದು. ನನ್ ಚಿನ್ನ. ನಮಸ್ಕಾರ ಗೌಡ್ರೆ. ಓಹೋ, ಏನ್ ನಗುನಳ್ಳಿ ಪಂಚಾಯತಿನೇ ಸೇರ್ಕೊಂಡ್ಬಿಟ್ಟೈತಲ್ರಪ್ಪ, ಏನ್ ವಿಷಯ? ಅದೇ ಗೌಡ್ರೆ, ಬೆಂಗಳೂರಿಂದ ಹೊಸ ಮೇಡಮ್ ಬಂದವ್ರೆ. ಆ ಅಮ್ಮನ್ ಇಳ್ಕೊಳಕ್ ಏನ್ ವ್ಯವಸ್ಥೆ ಮಾಡಿದ್ರ ಗಿರಿಯಪ್ಪ? ತಮ್ಮನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಗೌಡ್ರೆ. ಇದ್ರಾಗ ನನ್ ಕೇಳುವಂತದ್ ಏನೇ ಆಯ್ತೆ? ಇದೆಲ್ಲ ಊರ್ ಕೆಲ್ಸ. ಇದನ್ನ ಮುನ್ ನಿಂತ್ಕೊಂಡು ಆ ನನ್ನ ಮಗ ಲಂಕೇಶ ಅವನಲ್ಲ, ಅವನ್ ಮಾಡ್ಬೇಕಪ್ಪ. ಅವನಿಗೆ ನನ್ ಮನೆ, ನನ್ ಹೊಲ, ನನ್ ತೋಟ, ನನ್ ಗದ್ದೆ ಅನ್ನೋದೇ ಇಲ್ಲ. ಇನ್ ಊರಿನ ಕೆಲ್ಸ ಇನ್ನೇನಪ್ಪ ಮಾಡ್ತಾನೆ? ಬರ್ತಾ ಬರ್ತಾ ನನಗ್ ಪ್ರಾಯ ಬರುತ್ತೇನ್ರಪ್ಪ. ಇವಾಗ ಏನ್ ಮಾಡಿ ಹೇಳಿ ಗೌಡ್ರೆ? ಒಂದ್ ಕೆಲ್ಸ ಮಾಡಿ, ನಮ್ ಭಜನೆ ಮನೆ ಪಕ್ಕದಲ್ಲಿ ಹಳೆ ಮನೆ ಐತಲ್ಲ, ಅದನ್ನ ಶುದ್ಧ ಮಾಡಿಸ್ಕೊಟ್ರೆ ಸಾಕ? ಆಯ್ತು. ಇಂದಿನ ಮಕ್ಕಳೇ ನಾಳಿನ ನಮ್ಮ ನವಭಾರತದ ನಾಯಕರು. ನೀವೆಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಕಿತ್ತೂರ್ ರಾಣಿ ಚೆನ್ನಮ್ಮಳ ಹಾಗೆ ದೇಶಕ್ಕಾಗಿ ದುಡಿದು ಕೀರ್ತಿವಂತರಾಗ್ಬೇಕು. ಶಿಕ್ಷಕಿಯಾಗಿ ನಾನ್ ಬಯಸೋದೇನಂದ್ರೆ ನೀವೆಲ್ಲ ಪ್ರತಿದಿನ ತಪ್ಪದೆ ಸ್ಕೂಲಿಗೆ ಬರ್ಬೇಕು, ಚೆನ್ನಾಗಿ ಓದಿ ವಿದ್ಯಾವಂತರಾಗ್ಬೇಕು. ಯಾಕಪ್ಪ, ಯಾಕೆ ಬೆಲ್ ಹೊಡೆದಿದ್ದು? ನಾನ್ ಬೆಲ್ ಹೊಡಿದೇ ಇದ್ರೆ ನೀವು ಹುಡುಗನ್ ಹೊಡಿತೀರ, ಅದಕ್ಕೆ. ಹುಡುಗರನ್ನ ಹೊಡಿತಾರೆ ಅಂತ ಯಾರು ಹೇಳಿದ್ದು? ಯಾರೇನ್ ಹೇಳ್ಬೇಕು? ಮೊದ್ಲಿದ್ ಮೇಡಮ್ ಹೊಡಿತಿರ್ಲಿಲ್ವಾ? ಅದೇ ರೀತಿ ನೀವು ಹೊಡಿತೀರ. ನನ್ ಕೆಲ್ಸ ಆಯ್ತು, ನಾನು ಬರ್ತೀನಿ. ನಿಂತ್ಕೋ. ನಾನಿಲ್ ಬಂದಿರೋದು ಹುಡುಗರನ್ನ ಹೊಡಿಯಕ್ಕಲ್ಲ, ಚೆನ್ನಾಗ್ ಪಾಠ ಹೇಳೋಕೆ. ಅಷ್ಟೇ ಅಲ್ಲ, ಮಕ್ಕಳ ಆರೋಗ್ಯಕ್ಕೋಸ್ಕರ ಮಧ್ಯಾಹ್ನದ ಊಟ ಸಹ ಏರ್ಪಾಟ್ ಮಾಡಿದೀವಿ. ಲೇ ಅನ್ನಕ್ ಹೆಂಡ್ತಿನೇ ಇಲ್ಲ, ಮಗನ ಹೆಸರು ಮಂಜುನಾಥ ಅಂತೆ. ರೇಷನ್ ಎಲ್ಲ ಊಟ ಹೆಂಗ್ ಹಾಕ್ಸ್ತೀರಾ? ರೇಷನ್ ಯಾಕಿಲ್ಲ? ಸರ್ಕಾರದವ್ರು ಸಪ್ಲೈ ಮಾಡ್ತಿದಾರಲ್ಲ. ಸರ್ಕಾರದವ್ರು ಕೊಟ್ಬಿಟ್ರೆ ಊಟ ಸಿಕ್ಬಿಡ್ತದ? ನಿಮ್ ಗಾದೆ ಗೊತ್ತಿಲ್ವಾ? ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ. ಸರ್ಕಾರದವ್ರು ಕೊಡ್ತಿರೋ ರೇಷನ್ಗೆ ಅಡ್ಡಿ ಮಾಡ್ತಿರೋರು ಯಾರು? ನಿಮ್ಗಿನ್ನೂ ಗೊತ್ತಿಲ್ವಾ? ಬನ್ನಿ ತೋರಿಸ್ತೀನಿ. ನೋಡಿ, ಏನದು? ಏನ್ ಮಾಡ್ತಾ ಇದೀಯ ಅಲ್ಲಿ? ಏನೂ ಇಲ್ಲ, ಮೇಡಮ್ ಅವ್ರ ಗೋಡಾನಲ್ಲಿ ಏನಿದೆ ಅಂತ ಕೇಳಿದ್ರು, ಅದಕ್ಕೆ ತೋರಿಸ್ದೆ. ನಮಸ್ಕಾರ ಮೇಡಮ್. ನಾನು ಇವರು ಆ ಕಡೆ ಬೀದಿಲ್ ದೊಡ್ಡ ಮಡಿ ಮನೆ ಕಟ್ಟಿಲ್ವಾ, ಅದ್ರ ಮಾಲೀಕರು. ಇವ್ರ ಅಪ್ಪ ಕೂಲಿ ಮಾಡ್ಕೊಂಡಿದ್ರು, ತಾತ ಅಲೆಮಾರಿ ಜನಾಂಗದವರು. ಇಲ್ಲಿಗೆ ಬಂದು ಸುಮ್ಕಿರೋ ಮೇಡಮ್ನವ್ರೆ,
ನಾನು ಗಿರಿಯಪ್ಪ ಅಂತ, ಈ ಊರಿನ ಪಂಚಾಯತಿ ಮೆಂಬ್ರು. ನೀವ್ ಸಿಕ್ಕಿದ್ದು ಒಳ್ಳೇದಾಯ್ತು. ಸ್ಕೂಲ್ ಹುಡುಗರಿಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಸರ್ಕಾರದವ್ರು ಕೊಟ್ಟಿರೋ ರೇಷನ್ ಎಲ್ಲ ಇಲ್ಲಿ ಬಚ್ಚಿಟ್ಟಿದಾರಲ್ಲ. ಮೇಡಮ್ ಅವ್ರೆ ಬಚ್ಚಿಟ್ಟಿದ್ ಇವ್ರೇ. ಮುಚ್ಚಬಾಯ್. ತಪ್ಪಾಯ್ತು, ಇವ್ರೊಬ್ರೇ ಅಲ್ಲ, ಇವ್ರ ಜೊತೆ ಕೃಷ್ಣಪ್ಪ, ರಾಮಾಚಾರಿ, ನಂಜಪ್ಪ ಅಂತ ಇನ್ನೂ 3 ಜನ ಅವ್ರೆ. ಅಯೋಗ್ಯ ನನ್ ಮಗನೇ, ನೀನ್ ಯಾರು ಕರೆದವರು? ಶುದ್ಧ ತರ್ಲೆ ನನ್ ಮಗ ಮೇಡಮ್ನವ್ರೆ. ಇವ್ನ ಮಾತ್ ನಂಬೇಡಿ, ಇದ್ರಲ್ಲಿ ನನ್ ಕೈವಾಡ ಏನೂ ಇಲ್ಲ. ಆ ನಾಗಣ್ಣವರು ಏನೋಗಿರಿ ಅದು? ಏನಿಲ್ಲ ಗೌಡ್ರೆ, ಅದು ಅದು ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ನಮ್ ಮಳೆ ಮನೆ ಐತಲ್ಲ, ಹಂಚ್ಕಾಯಿ ಆಡ್ಸಿ ಸುಣ್ಣ ಬಣ್ಣ ಮಾಡಿಸಿ ಅಚ್ಚಕಟ್ ಮಾಡ್ಸಿವ್ನಿ. ಇನ್ಮೇಲೆ ನೀವು ಅಲ್ಲೇ ಬಂದಿದ್ ಬಿಡ್ಬೋದು. ಎಲ್ಲೋ ಒಂದ್ ಕಡೆ ಇದ್ರಾಯ್ತು ಬಿಡಿ. ಅಂದ್ಹಾಗೆ ಸ್ಕೂಲ್ ಹುಡುಗರ ರೇಷನ್ನು ಅದೇ ಗೌಡ್ರೆ, ಸರ್ಕಾರದವ್ರು ಕೊಟ್ಟರು ರೇಷನ್ನ ನಿಮ್ ಮಗ ಲಂಕೇಶಪ್ಪನವರು ಇಲ್ಲೇ ಇಟ್ಟಿರಿ, ನಿಧಾನವಾಗಿ ವಿಲೇವಾರಿ ಮಾಡೋಣ ಅಂದ್ರು. ವಿಲೇವಾರಿ ಅಂತದಯ್ಯ? ಸರ್ಕಾರದವರು ಮಕ್ಳು ಕೊಟ್ಟಿರೋದು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಅಂತ, ಅದನ್ನ ತಗೊಂಬಂದು ಇಲ್ಲಾಕೆ ಇಡ್ಸಿದಿರಾ? ಅಲ್ಲ ಗೌಡ್ರೆ, ಲಂಕೇಶಪ್ಪನವರು ಆ ನನ್ನ ಮಗ ಯಾವನೇ ಇದ್ರಲ್ಲೆಲ್ಲ ತಲೆ ಹಾಕೋಕೆ? ಅವನ್ ಬರ್ಲಿ ತಡಿ, ಅವನ್ ಮಗಕ್ಕೆ ಕ್ಯಾಕರ್ಸಿ ಹೋಗಿತೀನಿ. ಮೊದ್ಲು ಇದನ್ನೆಲ್ಲ ತಗೊಂಡೋಗಿ ಸ್ಕೂಲ್ ರೂಮ್ ಆಗಿಡ್ಸಿ. ಮೇಡಮ್ ಅವರೇ, ಏನೋ ತಿಳಿದಲ್ಲೇ ಅಚಾತುರ್ಯ ನಡೆದೋಯ್ತು. ಇದನ್ನೆಲ್ಲ ನಾನ್ ಸರಿಪಡಿಸ್ತೀನಿ, ನೀವ್ ಹೋಗ್ರವಾ, ಹೋಗಿ. ಸರಿ, ಬಾ ಹೋಗೋಣ. ಲೇ ಗಿರಿಯ, ಅವೇಗ್ ನನ್ನ ಮಕ್ಳ, ನಿಮ್ಮನ್ನೆಲ್ಲ ಪಂಚಾಯತಿ ಮೆಂಬರ್ ಮಾಡಿ ಊರ್ನ ಉದ್ಧಾರ ಮಾಡ್ರಪ್ಪ ಅಂತ ನಾನು ಬಿಟ್ರೆ, ನನ್ನ ಹೆಸರಿನ ಜೊತೆಗೆ ಊರ್ನೇ ನುಂಗಾಕ್ತಾ ಇದ್ದೀರಾ. ನಿಮ್ಗ್ ಗೊತ್ತಿಲ್ಲ, ಗೌಡ್ರು ಪಾಪ ಬಹಳ ಒಳ್ಳೆಯವರು. ಅವ್ರ ಜೊತೆಗಿದಾರಲ್ಲ ಎಲ್ಲ ಕಂತ್ರಿಗಳು. ಅದೇನೋ ಗಾದೆ ಹೇಳ್ತಾರಲ್ಲ, ಬೇಲಿನೇ ಹೊಲ ಮೇದಾಗೆ ಸರ್ಕಾರದ ರೇಷನ್ನ ಗೋಡನ್ ನುಂಗ್ತದೆ, ಗೋಡನನ್ನ ಮೆಂಬರ್ಗಳು ನುಂಗ್ತಾರೆ, ಮೆಂಬರ್ಗಳನ್ನ ಗೌಡ್ರ ಮಗ ಲಂಕೇಶ್ ನುಂಗ್ತಾನೆ. ಅದಕ್ಕೆ ಶಿಶುನಾಳ್ ಶರೀಫಜ್ಜ ಹೇಳಿರೋದು. ಅಪ್ಪ, ಏನೇ ರಾಧಾ, 2 ಕಿಲೋಮೀಟರ್ ಅಷ್ಟು ದೂರ, ಅದು ಈ ಮಣ್ ರೋಡಲ್ಲಿ ಇಷ್ಟು ದೊಡ್ಡ ಸೂಟ್ ಕೇಸ್ನ ಹೊತ್ಕೊಂಡು ಹೇಗೆ ಹೋಗಿ ಊರು ಸೇರೋದು? ನನ್ನ ಕೈಯಲ್ಲಾಗಲ್ಲಪ್ಪ ನಡಿಯಾಕೆ. ಏನೇ ರಾಧಾ, ಇಲ್ಲೊಬ್ರು ಕೂಲಿಯವ್ರು ಸಹ ಇಲ್ವಲ್ಲೇ? ಇದೇನ್ ಸಿಟಿ ಅನ್ಕೊಂಡೇನು? ಅಲ್ಲಿ ಇಲ್ಲಿ ಕೂಲಿಯವ್ರು ಸಿಗೋಕೆ. ಅಲ್ಲ ನೋಡ್ರಿ. ಏಯ್ ಕೋಣಂತಮ್ಮ, ಬಾಯಿಲಿ. ಯಾಕೆ ಎಮ್ಮೆ ತಂಗಿ, ಏನ್ ಸಮಾಚಾರ? ಏನು ಬಣ್ಣ ಚಿಟ್ಟೆಗಳು? ಯಾವ ಊರ್ ನಿಮ್ದು? ಬೆಂಗಳೂರು. ಓಹೋ, ನಿಮ್ದು ಇದೇ ಊರ್ ತಾನೆ? ಮಡ್ಚಿದ್ರೆ ಮೊಗ್ಗು, ಬಿಚ್ಚಿದ್ರೆ ಹೂವು. ಏನ್ ಹೇಳಿ? ಏನದು? ಅಷ್ಟು ಗೊತ್ತಿಲ್ವಾ? ಕೋಡೆ ಚಂತಲೆ ಇದು ಉಳಿದಿಲ್ವಲ್ಲೇ? ಚೆನ್ನಾಗಿದೆ. ಇದ್ರ ತಾನೇ ಹೊಳೆಯೋದು. ಪರವಾಗಿಲ್ಲ, ಬುದ್ಧಿವಂತನೇ. ಈ ಲಗೇಜ್ ಎಲ್ಲ ಮನೆವರೆಗೂ ತಂದ್ಕೊಟ್ಬಿಡ್ತೀಯ? ದುಡ್ಡು ಕೊಡ್ತೀವಿ ನಿನ್ಗೆ. ನೋಡಿದ್ರ, ಆವಾಗಲೇ ನಿಮ್ ಪ್ಯಾಟಿ ಬುದ್ಧಿ ತೋರ್ಸ್ಬಿಟ್ರಲ್ಲ. ನಿಮ್ ಲಗೇಜ್ ತಗೊಂಡೋಗಿ ದುಡ್ಡು ತಗೊಳಕ್ಕೆ ನಾನೇನ್ ಬಸ್ ಸ್ಟ್ಯಾಂಡ್ ಕೂಲಿ ಅಂತ ತಿಳ್ಕೊಂಡಿದ್ದೀರಾ? ಹಾಗಲ್ಲ, ದಯವಿಟ್ಟು ಸಹಾಯ ಮಾಡು. ಸಹಾಯ ಮಾಡೋನ್ ಬೇಕಾದ್ರೆ ಬೇಡ್ಕೊಳ್ಳಿ, ಮಾಡೋಣ. ನಾವ್ ಹುಟ್ಟಿರೋದೇ ಅದಕ್ಕೆ. ಮೆತ್ತಿಗೆ ಮೆತ್ತಿಗೆ ಎತ್ತಿ ಎತ್ತಿ ಮಡಗಿ. ನೀವು ಬೆಂಗಳೂರವರು ಅಂತೀರಲ್ಲ, ನೆಟ್ಕಲ್ಲಪ್ಪ ಸರ್ಕಲ್ ಆಗಿ 4 ದೊಡ್ಡ ಲೈಟ್ ಅವೆ, ನೋಡಿದೀರಾ? ಬೆಳಿಗ್ಗೆ 5 ಗಂಟೆಯಲ್ಲಿ ಆ 4 ಲೈಟ್ ಹತ್ತಿರ್ತಾವೋ ಇಲ್ಲ 6 ಇರ್ತಾವೋ? ಬೆಳಿಗ್ಗೆ 5 ಗಂಟೆಗೆ ತಾನೆ ಲೈಟ್ ಹತ್ತಿರುತ್ತೆ. ಇಷ್ಟೇ ನಿಮ್ಗೆ ಗೊತ್ತಿರೋದು. 10 ಇರಲ್ಲ, 6 ಇರಲ್ಲ, 4 ಲೈಟಿಗೆ 4 ಇರ್ತವೆ. ಬನ್ನಿ ಬನ್ನಿ, ತುಂಬಾ ಚೆನ್ನಾಗಿದೆ. ಹುಷಾರಾಗಿ ಬನ್ನಿ, ಜಾರತ್ತೆ ಬಿದ್ಗಿದ್ ಬಿಟ್ಟಿರಾ? ನೋಡ್ಕೊಂಡ್ ಬಂದ್ರೆ ನಿಧಾನ. ಯೋ, ಎಲ್ಲ ಎತ್ತಾಕ್ಬಿಟ್ಟಿಯಲ್ಲೋ. ಏನ್ ರಾಮ, ಹೋಗಿ ಹೋಗಿ ಅವನ್ ಕೈಲಿ ಕೊಟ್ಟಿದ್ರಲ್ಲ, ಅವ್ನ್ ಸುತ್ತ ತರ್ಲೆ. ಏಯ್, ಸುಮ್ಕಿರಲ್ಲ ಜಿರ್ಲೆ. ಬನ್ನಿ ಬನ್ನಿ. ಏನಮ್ಮ ರಾಧಾ, ಇದ್ಕಿದಂಗೆ ಬಂದ್ಬಿಟ್ಟೆ. ನಮಸ್ಕಾರ ಗೌಡ್ರೆ. ಈ ತರ್ಲೆ ನನ್ ಮಗ ಹೆಂಗಮ್ಮ ಸಿಕ್ಕ ನಿನ್ ಕೈಗೆ? ಅವ್ರಿ ನಾನ್ ಸಿಕ್ಕಿದ್ದಲ್ಲ, ನನಗ ಅವ್ರು ಸಿಕ್ಕಿದ್ರು. ಬಸ್ಸಿಂದ ಹಿಡಿದ್ಬಿಟ್ಟು ಲಗೇಜ್ ಅವರ ಕಣ್ಕೊಂಡ್ ಬಿಡ್ತಾ ಇದ್ರು. ಅಷ್ಟೊತ್ತಿ ನಾನ್ ಬಂದೆ, ಸರ್ವೋಯ್ತು. ಇಲ್ಲಿದ್ರು ಅವ್ರ ಗತಿ ದೇವರೇ ಗತಿ. ಅಯ್ಯೋ, ನಿನ್ ಜೀವಮಾನದಲ್ಲಿ ಇದೊಂದೇ ಒಳ್ಳೆ ಕೆಲಸ ಮಾಡಿರೋದು. ಬರ್ತೀನಿ ಗೌಡ್ರೆ. ಬಾ ತಂದೆ. ಏನ್ ಮರಾದ, ಮನೇಲಿ ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. For more updates, like, comment, subscribe to our channel.